ಏನು ತಾವು ತಮ್ಮ ಊರಿಗೆ ಹೊರಡಲು ನದಿಯ ಸಮೀಪಕ್ಕೆ ಬರುತ್ತಾರೆ. ನದಿ ಸಮೀಪಕ್ಕೆ ಬಂದಂತ ಸಂದರ್ಭದಲ್ಲಿ ತಮ್ಮ ಸ್ನಾನ ಸಂಧ್ಯಾ ವಂದನೆಗಳೆಲ್ಲವನ್ನು ಮುಗಿಸಬೇಕೆಂದು ನದಿ ಸಮೀಪಕ್ಕೆ ಬಂದು ತಮ್ಮ ಗಂಟು ಮೂಟೆಯ ದೋಣಿಯಲ್ಲಿಡುತ್ತಾರೆ. ಆವಾಗ ಭಗವಂತನು ಈಗಲಾದರೂ ವ್ಯಾಪಾರಿಗೆ ಬುದ್ಧಿ ಬಂದಿರಬೇಕೆಂದು ಮನಗಂಡು ಒಂದು ವೃದ್ಧನ ರೂಪದಲ್ಲಿ ಆತನ ಎದುರುಗಡೆ ಪ್ರತ್ಯಕ್ಷನಾಗಿ ಹೇಳುತ್ತಾನೆ. ಎಲೆ ವ್ಯಾಪಾರಿಗೆ, ನೀನು ತಂದಂತ ಗಂಟು ಮೂಟೆಗಳೇನು, ಅದರಲ್ಲಿ ಏನಿದೆ ಎಂದು ಕೇಳಿದಾಗ ಜಾಗರೂಕನಾದಂತ ವ್ಯಾಪಾರಿಯು ತಾನು ಸತ್ಯವನ್ನೇ ಹೇಳಿದ್ದೆ ಆದಲ್ಲಿ ಈತನು ಅಲ್ಲಿ ಎತ್ತಿಕೊಂಡು ಹೋಗಬೇಕೆಂದು ಮನಗಂಡು, ಸ್ವಾಮಿ ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಬರೀ ಎಲೆ ಬಳ್ಳಿಗಳು ಇದ್ದಾವೆ ಎಂಬ ಒಂದು ಸುಳ್ಳಿನ ಮಾತನ್ನು ಹೇಳಿಬಿಡುತ್ತಾನೆ. ಇದರಿಂದ ಆ ವೃದ್ಧ ರೂಪದಲ್ಲಿರ್ತಕ್ಕಂಥ ಸನ್ಯಾಸಿಯು ತಥಾಸ್ತು ಎಂದು ಆಶೀರ್ವಾದವನ್ನು ಮಾಡಿ ಒಂದು ಬಂಡೆಯ ಕಲ್ಲಿನ ಮೇಲೆ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳುತ್ತಾನೆ. ಈ ವ್ಯಾಪಾರಿ ಆತ ನಡೆಯನು ಸುಮಾರು ಗಂಟೆಗಳ ಕಾಲ ತಮ್ಮ ಸ್ನಾನ ಸಂಧ್ಯಾ ವಂದನೆಗಳೆಲ್ಲವನ್ನು ಮುಗಿಸಿ ಪುನಃ ನದಿಯ ಸಮೀಪಕ್ಕೆ ಬರುತ್ತಾರೆ. ನದಿ ಸಮೀಪಕ್ಕೆ ಬಂದು ತಾವು ತಂದಂತ ಗಂಟು ಮೂಟೆಯನ್ನು ಬಿಚ್ಚಿ ನೋಡುತ್ತಾರೆ. ಅದರಲ್ಲಿ ರತ್ನಸಾರ ಎಂಬ ಪಟ್ಟಣ ರಾಜನು ಕೊಟ್ಟಿರ್ತಕ್ಕಂಥ ನಗನಾಣಿಗಳೆಲ್ಲವೂ ಸಹ ಎಲೆ ಬಳ್ಳಿಗಳಾಗಿಯೇ ಮಾರ್ಪಾಡಾಗಿ ಬಿಟ್ಟಿರುತ್ತದೆ. ಇದರಿಂದ ವ್ಯಾಪಾರಿಗೆ ಬಹಳ ದುಃಖವಾಗುತ್ತದೆ. ಯಾತಕ್ಕೋಸ್ಕರವಾಗಿ ನನಗೆ ಬಾರಿ ಬಾರಿ ಈ ರೀತಿಯಾದ ಕಷ್ಟಗಳು ಬಂದು ಒದಗುತ್ತದೆಯಲ್ಲ ಎಂದು ಬಹಳ ಚಿಂತೆಗೆ ಒಳಗಾಗುತ್ತಾನೆ. ಆವಾಗ ವ್ಯಾಪಾರಿ ಹೇಳುತ್ತಾನೆ, ಸ್ವಾಮಿ ನಾವು ಯಾವುದೋ ಒಂದು ದೇವರ ಅವಕೃಪೆಗೆ ಒಳಗಾಗಿದ್ದೀವಿ ಅನಿಸುತ್ತದೆ, ಅದಕ್ಕೋಸ್ಕರವಾಗಿ ನಮಗೆ ಬಾರಿ ಬಾರಿ ಈ ರೀತಿಯಾದ ಕಷ್ಟಗಳು ಬಂದು ಒದಗುತ್ತದೆ ಎಂದು ಹೇಳಿದಾಗ ಆವಾಗ ವ್ಯಾಪಾರಿಗೆ ಚಿಂತೆ ಶುರುವಾಗುತ್ತದೆ. ಹಿಂದೆ ಮಾಡಿದ ಸಂಕಲ್ಪಗಳೆಲ್ಲವೂ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ಆವಾಗ ವ್ಯಾಪಾರ ಹೇಳುತ್ತಾನೆ, ಸ್ವಾಮಿ ಆಗಿದ್ದು ಆಯಿತು, ನಾವು ಆ ಅಸತ್ಯವಾದ ಮಾತನ್ನು ಹೇಳಿದಂತಹ ವೃದ್ಧನ ಹತ್ತಿರ ಹೋಗಿ ನಮ್ಮ ತಪ್ಪನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳೋಣ ಎಂದು ಹೇಳಿದಾಗ ವ್ಯಾಪಾರಿ ಆತನಲ್ಲಿ ಇಬ್ಬರೂ ಸಹ ಆ ವೃದ್ಧನ ಹತ್ತಿರ ಸನ್ಯಾಸಿ ರೂಪದಲ್ಲಿರ್ತಕ್ಕಂತಹ ಸ್ವಾಮಿ ಹತ್ತಿರ ಹೇಳುತ್ತಾರೆ, ಸ್ವಾಮಿ ನಮ್ಮ ಅಸತ್ಯವಾದ ಮಾತನ್ನು ಅನ್ನಿಸಬೇಕೆಂದು ಹೇಳಿ ಕ್ಷಮಿಸಬೇಕೆಂದು ಹೇಳಿ ಕ್ಷಮಾಪಣೆಯನ್ನು ಕೇಳುತ್ತಾರೆ. ಇವರ ಭಕ್ತಿಗೆ ಮೆಚ್ಚಿದಂತಹ ಪರಮಾತ್ಮ ರೂಪದಲ್ಲಿರ್ತಕ್ಕಂತಹ ವೃದ್ಧನು ತಥಾಸ್ತು ಎಂದು ಆಶೀರ್ವಾದವನ್ನು ಮಾಡುತ್ತಾನೆ. ಪುನಃ ನದಿಯ ಸಮೀಪಕ್ಕೆ ಬಂದಂತಹ ವ್ಯಾಪಾರಿ ಆತ ನಡೆಯನು ತಾವು ತಂದಂತಹ ಗಂಟು ಮೂಟೆಯನ್ನು ಬಿಚ್ಚಿ ನೋಡುತ್ತಾರೆ. ಅದರಲ್ಲಿ ಎಲೆಗಳೆಲ್ಲವೂ ಸಹ ರತ್ನಸಾರ ಎಂಬ ಪಟ್ಟಣ ರಾಜನು ಕೊಟ್ಟಿರ್ತಕ್ಕಂತಹ ಒಂದು ನಗನಾಣ್ಯಗಳಾಗೇ ಮಾರ್ಪಾಡಾಗಿರುತ್ತದೆ. ಇದರಿಂದ ಸಂತೋಷಗೊಂಡಂತ ವ್ಯಾಪಾರಿ ಆತನ ಅಳಿಯನು ತಾವು ಊರಿಗೆ ಬರುತ್ತಿರುವ ಶುಭ ಸಮಾಚಾರವನ್ನು ತಮ್ಮ ದೂತರ ಮುಖಾಂತರ ತಮ್ಮ ಮನೆಗೆ ಕಳಿಸಿಕೊಡುತ್ತಾರೆ. ಆ ಸಂದರ್ಭದಲ್ಲಿ ವ್ಯಾಪಾರಿಯ ಮನೆಯಲ್ಲಿ ವ್ಯಾಪಾರಿಯ ಪತ್ನಿಯಾದಂತ ಲೀಲಾವತಿಯು ಹಿಂದೆ ತಾನು ಸಂಕಲ್ಪ ಮಾಡಿದಂತೆ ಭಿಕ್ಷಾಟನೆಯಿಂದ ಬಂದಂತ ಹಣದಿಂದ ಈ ವ್ರತವನ್ನು ಆ ದಿನ ಆಚರಿಸುತ್ತಾ ಇರುತ್ತಾಳೆ. ತನ್ನ ತಂದೆ ಹಾಗೂ ತನ್ನ ಪತಿ ಬರುತ್ತಿರುವ ಶುಭ ಸಮಾಚಾರವನ್ನು ಕೇಳಿದಂತ ವ್ಯಾಪಾರಿಯ ಮಗಳಾದಂತ ಕಲಾವತಿಯು ಪೂಜೆ ಮುಗಿಯುವರಿಯೂ ಸಹ ಇರದೆ ತೀರ್ಥ ಪ್ರಸಾದವನ್ನು ಸಹ ಸ್ವೀಕರಿಸದೆ ತನ್ನ ತಂದೆ ಹಾಗೂ ತನ್ನ ಪತಿಯನ್ನು ನೋಡಬೇಕೆಂದು ಬಹಳ ಕಾತುರದಿಂದ ನದಿಯ ಸಮೀಪಕ್ಕೆ ಓಡೋಡಿ ಬಂದು ಬಿಡುತ್ತಾಳೆ. ಸುಮಾರು ಗಂಟೆಗಳ ಕಾಲ ಕಳೆದರೂ ಸಹ ತನ್ನ ತಂದೆ ಹಾಗೂ ತನ್ನ ಪತಿ ಬರುವುದಿಲ್ಲ. ಇದರಿಂದ ಬಹಳ ದುಃಖಕ್ಕೆ ಒಳಗಾಗಿ ಅಲ್ಲಿಯೇ ನದಿಗೆ ಸಾಗಮನ ಮಾಡಬೇಕೆಂದು ನಿಶ್ಚಯಿಸಿ ಬಿಡುತ್ತಾಳೆ. ಆವಾಗ ಒಂದು ಆಶೀರ್ವಾದ ನಡೆಯುತ್ತದೆ. ಎಲೆ ಕಲಾವತಿಯೇ, ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮುಗಿಯುವರಿಯುವಲ್ಲಿ ಇರದೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೆ ಬಾರದಿರುವುದರ ಪರಿಣಾಮವಾಗಿ ನಿನಗೆ ಈ ರೀತಿಯಾಗಿದೆ. ನೀನು ಪುನಃ ನಿಮ್ಮ ಮನೆಗೆ ಹೋಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಬಂದಿದ್ದೇ ಆದಲ್ಲಿ ನಿನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂದು ಹೇಳಿದಾಗ ಕಲಾವತಿಯು ಪುನಃ ತನ್ನ ಮನೆಗೆ ಹೋಗಿ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಪುನಃ ತನ್ನ ನದಿಯ ಸಮೀಪಕ್ಕೆ ಬರುತ್ತಾಳೆ. ಆವಾಗ ಸುಮಾರು ಗಂಟೆಗಳ ಕಾಲ ಕಳೆದ ಮೇಲೆ ತನ್ನ ತಂದೆ ಹಾಗೂ ತನ್ನ ಪತಿ ದೋಣಿ ಸಮೇತರಾಗಿ ಬರುತ್ತಿರುವುದನ್ನು ನೋಡಿ ಬಹಳ ಸಂತೋಷದಿಂದ ಅವರನ್ನು ಬರಮಾಡಿಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಹೀಗೆ ವ್ಯಾಪಾರಿಯು ಸಹ ಹಿಂದೆ ಸಂಕಲ್ಪ ಮಾಡಿದ ವ್ರತವನ್ನು ಪ್ರತಿ ಮಾಸದಲ್ಲಿಯೂ ಸಹ ವ್ರತವನ್ನು ಮಾಡುತ್ತಾ ಕೊನೆಗೆ ನಾರಾಯಣನ ಸಾನ್ನಿಧ್ಯವನ್ನೇ ತಲುಪುತ್ತಾನೆ ಎಂಬಲ್ಲಿಗೆ ಸ್ಕಾಂದ ಪುರಾಣದ ವಿಭಾಗದಲ್ಲಿರತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಚತುರ್ಥ ಅಧ್ಯಾಯ ಸಮಾಪ್ತಿ. ಲಂಕೃತಿಯಾತ್ಮನೆ